ನೋಡ್ರಿ, ಈ ಸರ್ಕಾರ ಬಂದಾಗಲಿಂದ ಇದು ದಿವಾಳಿ ಸರ್ಕಾರ, ಕರ್ನಾಟಕಕ್ಕೆ ಶಾಪವಾದ ಇದು ಸರ್ಕಾರ. ಸಿದ್ದರಾಮಯ್ಯ ಇರೋವರೆಗೂ ಕರ್ನಾಟಕಕ್ಕೆ ಶಾಪ. ಅವರು ಬಡ್ಜೆಟ್ ಮಂಡನೆ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ರು, ನಾವು ಯಾವುದೇ ಬೆಲೆಯನ್ನು ಏರಿಕೆ ಮಾಡಲ್ಲ ಅಂತ, ಯಾವುದೇ ಜನಸಾಮಾನ್ಯರ ಮೇಲೆ ₹1 ತೆರಿಗೆ ಹಾಕಲ್ಲ ಅಂತ ಹೇಳಿದ್ರು. ಇವರು ಬಡ್ಜೆಟ್ ಮಾಡಿ ನೆಕ್ಸ್ಟ್ ಡೇನೇ ಕರೆಂಟ್ ಬೆಲೆ ಇರ್ಬೋದು, ಕರೆಂಟ್ ಮೇಲೆ ಇರ್ಬೋದು, ಹಾಲಿನ ಬೆಲೆ ಇರ್ಬೋದು, ಲಿಕ್ಕರ್ ಬೆಲೆ ಇರ್ಬೋದು, ಆಮೇಲೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇರ್ಬೋದು, ಪ್ರತಿ ಒಂದಕ್ಕೂ ಜನಸಾಮಾನ್ಯ ಕಸನೂ ಬಿಡಲಿಲ್ಲ ಸಿದ್ದರಾಮಯ್ಯನವರು. ಈ ಸರ್ಕಾರ ಇದು ಹೊರೆ, ಇದು ಸುಮ್ಮನೆ ಭಾಗ್ಯಗಳನ್ನು ಕೊಟ್ಟೋ ಹೆಸರಲ್ಲಿ ಸರ್ಕಾರ ಈ ಕರ್ನಾಟಕವನ್ನು ದಿವಾಳಿ ಮಾಡುವಂಥ ಅಂಚಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ತಗೊಂಡೋಗಿದ್ದಾರೆ. ಈ ಸರ್ಕಾರದಲ್ಲಿ ₹1 ಹಣ ಇಲ್ಲ. ಇವತ್ತು ರಸ್ತೆ ಕೊಟ್ಟಿರ್ತಾರೆ, ಈ ರಸ್ತೆ ಆಗಬೇಕಾದ್ರೆ 2 ವರ್ಷ ಆದರೂ ಹಣ ಬಿಡುಗಡೆ ಮಾಡಲ್ಲ. ಅಂದರೆ ಯಾವುದೇ ಯೋಜನೆಗಳನ್ನು ಪೇಪರ್ ಮೇಲೆ ಕೊಡ್ತಾರೆ, ಅದನ್ನು ಅನುಷ್ಠಾನ ಮಾಡೋಕ್ಕಾಗಲ್ಲ. ನಾನು ಮೊನ್ನೆ ಯಾವುದೋ ಒಂದು ನಂದು ಹೇಮಾವತಿದ್ದು ಯಾವುದೋ ಒಂದು ಪ್ರಾಜೆಕ್ಟ್ ಕಳಿಸಿದ್ದು, ಅಪ್ರೂವಲ್ ಆಗಿತ್ತು. ಅಪ್ರೂವಲ್ ಆದಮೇಲೆ ಆ ವರ್ಷದ ಬಡ್ಜೆಟಲ್ಲಿ ಆ ನೀರಾವರಿ ಇಲಾಖೆ ಅನುಷ್ಠಾನ ಮಾಡಬೇಕು. ಅದನ್ನು FD ಕಳಿಸ್ತಾರೆ. FD ಅವನು ಹೇಳ್ತಾನೆ ಇದನ್ನು ಮುಂದಕ್ಕೆ ಹಾಕಿ ಅಂತ ಹೇಳ್ತಾನೆ ಅಂತ ಅವರೇ ಹೇಳ್ತಾರೆ. ಈ ಸರ್ಕಾರದಲ್ಲಿ ಹಣ ಇಲ್ಲ. ಸಿದ್ದರಾಮಯ್ಯ ಬರೀ ಬುಲ್ಡೆ ಬಿಡ್ಕೊಂಡು ಡ್ರಾಮಾ ಆಡ್ಕೊಂಡು ನನ್ನ ಸರ್ಕಾರ ಸುಭದ್ರವಾಗಿದೆ, ಶಕ್ತಿಶಾಲಿಯಾಗಿದೆ, ಆರ್ಥಿಕ ಹೊರೆ ಇಲ್ಲ, BJಪಿಯವರು ವಿರೋಧಕ್ಕೋಸ್ಕರ ಮಾತಾಡ್ತಾರೆ ಅಂತ ಬುಲ್ಡೆ ಬಿಡ್ಕೊಂಡು ತಿರುಗ್ತಾರೆ. ಈ ಸರ್ಕಾರಕ್ಕೆ ಜನಾಭಿಪ್ರಾಯ 1% ಇಲ್ಲ. ಇದು ಸತ್ತೋಗಿದೆ. ಕರ್ನಾಟಕದ ಪಾಲಿಗೆ, ಜನರ ಪಾಲಿಗೆ, ಬಡವರ ಪಾಲಿಗೆ ಸತ್ತೋಗಿದೆ. 5 ತಿಂಗಳಾದರೂ ಕೂಡ ಇವತ್ತು ಕೂಡ ಆ ಹೆಣ್ಮಕ್ಳಿಗೆ ಆಗ್ತಾರಲ್ಲ, ಏನದು ಗೃಹಲಕ್ಷ್ಮಿ, ಇವತ್ತು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿ ಕಳೆದೋಗಿದಾರೋ ಗೊತ್ತಿಲ್ಲ. ₹1 ಹಣ ಇವತ್ತು ಹೆಣ್ಮಕ್ಳಿಗೆ ಬಂದಿಲ್ಲ.